ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ವಿಎನ್ ವಿಡಿಯೋ ಎಡಿಟರ್ನ ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನೋಡೋಣ. ಟ್ರಿಮ್, ಸ್ಪ್ಲಿಟ್, ಟ್ರಾನ್ಸಿಷನ್, ಕೀ ಫ್ರೇಮ್ಸ್, ಮಾಸ್ಕ್, ಸ್ಪೀಡ್ ರ್ಯಾಂಪಿಂಗ್ ಅಂತ ತುಂಬಾನೇ ಟೂಲ್ಸ್ಗಳನ್ನ ಈ ವಿಡಿಯೋದಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಖಂಡಿತವಾಗ್ಲೂ ವಿಡಿಯೋನ ಎಂಡ್ ತನಕ ನೋಡಿ, ಯೂಸ್ಫುಲ್ ಆಗುತ್ತೆ. ಬಿಗಿನರ್ ಇದ್ರೂ ಸರಿ ಈ ವಿಡಿಯೋ ನೋಡಿದ್ಮೇಲೆ ವಿಎನ್ ಅಲ್ಲಿ ಎಡಿಟ್ ಮಾಡೋದು ಈಸಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಇನ್ಸ್ಟಾಲಿಂಗನೇ ಸ್ಟಾರ್ಟ್ ಮಾಡಿಬಿಡೋಣ. ಪ್ಲೇಸ್ಟೋರ್ ಓಪನ್ ಮಾಡಿ ಸರ್ಚ್ ಮಾಡಿ ವಿಎನ್ ವಿಡಿಯೋ ಎಡಿಟರ್ ಅಂತ. ಇಲ್ಲಾಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕೂಡ ಡೌನ್ಲೋಡ್ ಮಾಡ್ಕೊಬೋದು. ಸೊ ಆಮೇಲೆ ಈ ಥರ ವಿಎನ್ AI ವಿಡಿಯೋ ಎಡಿಟರ್ ಅಂತ ಒಂದು ಬರುತ್ತೆ. ಸೊ ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಂದು ಆಲ್ರೆಡಿ ಇನ್ಸ್ಟಾಲ್ ಇದೆ. ಸೊ ಇನ್ಸ್ಟಾಲ್ ಮಾಡಾದ್ಮೇಲೆ ಓಪನ್ ಮಾಡಿ. ಮೊದಲು ನಾವು ವಿಡಿಯೋವನ್ನ ಹೇಗೆ ಇಂಪೋರ್ಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ನೀವು ಫಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ಬಳಿಕ ನ್ಯೂ ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಸೊ ನಿಮ್ಮ ಇಷ್ಟದ ವಿಡಿಯೋವನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯಾವ ವಿಡಿಯೋವನ್ನ ಎಡಿಟ್ ಮಾಡ್ಲಿಕ್ಕೆ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಲ್ಟಿಪಲ್ ವಿಡಿಯೋ ಕೂಡ ಸೆಲೆಕ್ಟ್ ಮಾಡ್ಬೋದು, ಮಲ್ಟಿಪಲ್ ಫೋಟೋ ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡಿದ ಬಳಿಕ ಮೇಲ್ಗಡೆ ನಿಮಗೆ ಒರಿಜಿನಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ವಿಡಿಯೋ ರೆಸಲ್ಯೂಷನ್ ಅನ್ನ ಸೆಲೆಕ್ಟ್ ಮಾಡಬಹುದು. 9:16 ಅಂದ್ರೆ ಅದು ಶಾರ್ಟ್ ಮತ್ತು ರೀಲ್ಸ್ಗೆ ಅನುಕೂಲ ಆಗುತ್ತೆ. ಇನ್ನು 16:9 ಅಂದ್ರೆ ಅದು ಯೂಟ್ಯೂಬ್ ಲಾಂಗ್ ವಿಡಿಯೋಸ್ಗಳಿಗೆ ಅನುಕೂಲ ಆಗುತ್ತೆ. ಸೊ ನಿಮ್ಮ ವಿಡಿಯೋ ಅನುಗುಣವಾಗಿ ಅದನ್ನ ಸೆಲೆಕ್ಟ್ ಮಾಡಿ ಟಿಕ್ ಮಾಡಿ. ಇಷ್ಟು ಇಂಪೋರ್ಟ್ ಮಾಡೋದು. ಓಕೆ, ನಾವೀಗ ವಿಡಿಯೋವನ್ನ ಸಕ್ಸಸ್ಫುಲ್ ಆಗಿ ಇಂಪೋರ್ಟ್ ಮಾಡಿದೀವಿ. ಇವಾಗ ಸುಮಾರು ಆಪ್ಷನ್ಸ್ ಇದೆ ಇಲ್ಲಿ ಕೆಳಗೆ. ಸೊ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಸೊ ಫಸ್ಟ್ ಟ್ರಿಮ್, ಸ್ಪ್ಲಿಟ್ ಮತ್ತೆ ಡಿಲೀಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಮೊದಲದಾಗಿ ಟ್ರಿಮ್ ಅಂತ ಇಲ್ಲಿ ಆಪ್ಷನ್ ಕಾಣ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಸೊ ಈಗ ವಿಡಿಯೋ ಲೆಂತ್ ಅನ್ನ ನೀವೇನಾದ್ರೂ ಸಣ್ಣ ಮಾಡಬೇಕು ಅಂದ್ರೆ ಇದು ತುಂಬಾನೇ ಯೂಸ್ ಆಗುತ್ತೆ. ಸೊ ನೀವು ಸ್ಟಾರ್ಟಿಂಗ್ ನಿಂದಲೂ ಬೇಕಾದ್ರೂ ಸಣ್ಣ ಮಾಡ್ಬೋದು, ಇಲ್ಲಾಂದ್ರೆ ಎಂಡಿಂಗ್ ನಲ್ಲೂ ಕೂಡ ಬೇಕಾದ್ರೂ ವಿಡಿಯೋವನ್ನ ಇದೇ ರೀತಿ ಡ್ರ್ಯಾಗ್ ಅಂಡ್ ಮಾಡೋ ಮುಖಾಂತರ ಸಣ್ಣ ಮಾಡ್ಬೋದು. ಸೊ ಇವಾಗ ನಂಗೆ 1 ಮಿನಿಟ್ಸ್ ಆದ್ಮೇಲಿಂದ ವಿಡಿಯೋ ಬೇಕಿತ್ತು. ಸೊ ಹಾಗಾಗಿ ನಾನು ಅದನ್ನ ಸ್ಟ್ರೈಟ್ ಅವೇ 1 ಮಿನಿಟ್ ತನಕ ಈ ತರ ಡ್ರ್ಯಾಗ್ ಮಾಡ್ಕೊಂಡ್ರೆ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಹಿಂದಿರೋ ವಿಡಿಯೋ ಕಟ್ ಆಗಿ ಹೋಗುತ್ತೆ. ಸೊ ಇನ್ನು ಎಂಡಿಂಗ್ ನಲ್ಲಿ ನಂಗೆ ಇಷ್ಟು ದೊಡ್ಡ ವಿಡಿಯೋ ಬೇಡ. ಸೊ 9 ಮಿನಿಟ್ಸ್ ತನಕ ನಂಗೆ ಅಷ್ಟೇ ಸಾಕು ವಿಡಿಯೋ. ಸೊ ಅದಕ್ಕೆ ಈ ತರ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಂಡ್ ನಲ್ಲೂ ಕೂಡ ಲೆಫ್ಟ್ ಹಾಗೇನೆ ರೈಟ್ ಈ ತರ ಅಡ್ಜಸ್ಟ್ ಮಾಡ್ಕೊಂಡ್ರೆ ಉಳಿದ ಭಾಗ ವಿಡಿಯೋ ಕಟ್ ಆಗುತ್ತೆ. ಸೊ ಈ ತರ ಟ್ರಿಮ್ ಅನ್ನ ಮಾಡ್ಕೊಬಹುದು ನಾವು ವಿಡಿಯೋವನ್ನ. ಇನ್ ಕೇಸ್ ಏನಾದ್ರು ದೊಡ್ಡ ಇದ್ರೆ ಅಥವಾ ಹಲವಾರು ಪಾರ್ಟ್ಸ್ ಗಳು ನಮ್ಗೆ ಬೇಡವಾಗಿರುತ್ತೆ. ಸೊ ಆ ತರ ಮಾಡ್ಕೊಬಹುದು. ಈಗ ಸ್ಪ್ಲಿಟ್ ನ ಬಗ್ಗೆ ನೋಡೋಣ. ಸ್ಪ್ಲಿಟ್ ನ ಮೇನ್ ಆಗಿ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಈ ತರ ಲಾಂಗ್ ವಿಡಿಯೋಸ್ ಅನ್ನ ನಾವು 7-8 ತುಂಡುಗಳಾಗಿ ಈಗ ಏನಾದ್ರು ಮಾಡ್ಬೇಕಿದ್ರೆ ಈ ಸ್ಪ್ಲಿಟ್ ತುಂಬಾನೇ ಯೂಸ್ ಆಗುತ್ತೆ. ಹಾಗೇನೆ ಬೇಡದೇ ಇರೋ ಪಾರ್ಟ್ಸ್ ಏನಾದ್ರು ಇದ್ರೆ ಅದನ್ನಷ್ಟೇ ಸ್ಪ್ಲಿಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಬಹುದು. ಸೊ ಇವಾಗ ನಾನು ಇಲ್ಲಿ ಕ್ರಿಕೆಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಮೊದಲ ಶಾರ್ಟ್ ಅನ್ನ ಈ ತರ ನಾನು ಕಟ್ ಮಾಡ್ಕೊಂಡೆ, ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿಗೆ ಬೌಲರ್ಸ್ ಹಿಂದೆ ಹೋಗುತ್ತಾ ಇರೋ ವಿಡಿಯೋ ನಮಗೆ ಬೇಡ. ಸೊ ಅದನ್ನ ನಾವು ಇವಾಗ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಹೇಗೆ ಡಿಲೀಟ್ ಮಾಡೋದು ಅಂತ ನೆಕ್ಸ್ಟ್ ನೋಡೋಣ. ಸೊ ಆ ಪಾರ್ಟ್ ನಂಗೆ ಬೇಡ. ಇನ್ನು ನೆಕ್ಸ್ಟ್ ಶಾರ್ಟ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಸೊ ಇಲ್ಲಿ ಒಂದು ಸ್ಪ್ಲಿಟ್ ಅನ್ನ ಓದುತ್ತೀನಿ ನಾನು. ಇನ್ನು ನೆಕ್ಸ್ಟ್ ಬೌಲರ್ ಅನ್ನ ತಗೊಳ್ಳೋ ತನಕ ಹೋಗೋದನ್ನ ಮತ್ತೊಮ್ಮೆ ಸ್ಪ್ಲಿಟ್ ಮಾಡ್ಕೊಂತೀನಿ. ಈ ರೀತಿ ಸ್ಪ್ಲಿಟ್ ಮಾಡ್ಕೊಳ್ತಾ ಹೋಗ್ಬೋದು ನೀವು ವಿಡಿಯೋನ. ಸೊ ನೆಕ್ಸ್ಟ್ ಶಾರ್ಟ್ ಈ ತರ ಮತ್ತೆ ಸ್ಪ್ಲಿಟ್ ಮಾಡಿದೆ. ಸೊ ಇವಾಗ ಮೊದಲ ಶಾರ್ಟ್ ನನ್ಗೆ ಬೇಕು. ಸೊ ಇದನ್ನ ನಾನು ಆಸ್ ಯೂಶುವಲ್ ಹಾಗೇನೆ ಇಡ್ತೀನಿ. ಇನ್ನು ಸೆಕೆಂಡ್ ಪಾರ್ಟ್ ಏನಿದೆ ಇದು ಬೌಲರ್ ರನ್ ಅಪ್ ಗೆ ಹೋಗ್ತಾ ಇರೋದು. ಸೊ ಈ ಪಾರ್ಟ್ ನನಗೆ ಬೇಡ. ಸೊ ಇವಾಗನೇ ಯೂಸ್ ಆಗೋದು ಡಿಲೀಟ್ ಪಾರ್ಟ್. ಸೊ ಸೆಕೆಂಡ್ ಒನ್ ಅನ್ನ ನಾನು ಈಗ ಡಿಲೀಟ್ ಮಾಡೋ ಮುಖಾಂತರ ಅದನ್ನ ತೆಗೆದುಹಾಕೊಳ್ಬಹುದು. ಸೊ ಸ್ಪ್ಲಿಟ್ ಮತ್ತು ಡಿಲೀಟ್ ಈ ತರ ವರ್ಕ್ ಆಗುತ್ತೆ. ಇನ್ನು ಇದು ಬೇಕು ಯಾಕಂದ್ರೆ ಇದರಲ್ಲಿ ಶಾರ್ಟ್ ಇನ್ಕ್ಲೂಡ್ ಆಗಿದೆ. ಸೊ ಇದಾದ ಬಳಿಕ ನಂಗೆ ಈ ಕ್ಲಿಪ್ ಬೇಡ, ಯಾಕಂದ್ರೆ ಇದರಲ್ಲಿ ಏನೂ ಇಲ್ಲ. ಸೊ ಹಾಗಾಗಿ ನಾನು ಇದನ್ನ ಡಿಲೀಟ್ ಮಾಡ್ತೀನಿ, ಡಿಲೀಟ್ ಅನ್ನ ಒತ್ತೋ ಮುಖಾಂತರ. ಸೊ ಈ ರೀತಿಯಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ನೀವು ವಿಡಿಯೋಗಳನ್ನ ವಿಭಜಿಸಲು ಈ ಸ್ಪ್ಲಿಟ್ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಡಿಲೀಟ್ ಕೂಡ ಮಾಡ್ಬೋದು ಬೇಡದಾಗಿರೋ. ಸೊ ಸ್ಪ್ಲಿಟ್ ಮಾಡಿ ಸಣ್ಣ ತುಂಡು ಮಾಡಿ ಅದನ್ನ ಡಿಲೀಟ್ ಕೂಡ ಮಾಡ್ಕೊಬಹುದು ನಮ್ಗೆ ಏನಾದ್ರು ಆ ಪಾರ್ಟ್ ಬೇಡ ಅಂದ್ರೆ. ಸೊ ಈ ತರ ಸ್ಪ್ಲಿಟ್ ಮತ್ತು ಡಿಲೀಟ್ ವರ್ಕ್ ಆಗುತ್ತೆ. ಸೊ ಇವಾಗ ನಾವು ಟ್ರಾನ್ಸಿಷನ್ ಬಗ್ಗೆ ನೋಡೋಣ. ಸೊ ಒಂದು ಕ್ಲಿಪ್ ನಿಂದ ಇನ್ನೊಂದು ಕ್ಲಿಪ್ಗೆ ಸ್ಮೂತ್ ಆಗಿ ಮೂವ್ ಆಗೋದಕ್ಕೆ ಇದು ಯೂಸ್ ಆಗುತ್ತೆ. ಸೊ ಒಂದು ವಿಡಿಯೋದಿಂದ ಇನ್ನೊಂದು ವಿಡಿಯೋ ಮೂವ್ ಆಗೋ ಮಿಡ್ಲಲ್ಲಿ ಒಂದು ಎಫೆಕ್ಟ್ ಅನ್ನ ಆಡ್ ಮಾಡೋದು ಯೂಶುವಲಿ ಹೇಳ್ಬೇಕು ಅಂದ್ರೆ. ಸೊ ಇದನ್ನ ಆಡ್ ಮಾಡೋದಕ್ಕೆ ಈ 2 ವಿಡಿಯೋ ಮಧ್ಯದಲ್ಲಿ ಒಂದು ಪ್ಲಸ್ ಐಕಾನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ತರ ತುಂಬಾನೇ ಆಪ್ಷನ್ ಸಿಗುತ್ತೆ. ಸೊ ಈಗ ಅವಾಗ ಬ್ಲ್ಯಾಕ್ ಅಂತ ಒತ್ತಿದ್ರೆ ಈ ತರ ಟ್ರಾನ್ಸಿಷನ್ ಆಗಿ ನೆಕ್ಸ್ಟ್ ವಿಡಿಯೋ ಪ್ಲೇ ಆಗುತ್ತೆ. ಝೂಮ್ ಇದೆ, ಹಾಗೇನೆ ಡಿಸಾಲ್ವ್ ಆಪ್ಷನ್ ಇದೆ, ಶೇಕ್ ಇದೆ, ಹಾಗೇನೆ ಸುಮಾರು ಆಪ್ಷನ್ ಇದೆ ಇದರಲ್ಲಿ. ಲೈಟ್, ಬ್ಲರ್,
ಹಾಗೇನೆ ಪಿಕ್ಸಲೇಟ್ ಇದೆ. ಈ ತರ ನಿಮ್ಗೆ ವಿಡಿಯೋಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಆಡ್ ಮಾಡ್ಕೊಬಹುದು ಒಂದು ವಿಡಿಯೋದಿಂದ ಇನ್ನೊಂದು ವಿಡಿಯೋಗೆ. ನಾರ್ಮಲ್ ಆಗಿ ಜಂಪ್ ಆಗೋ ಬದಲು ಈ ತರ ಸ್ಮೂತ್ ಆಗಿರೋ ಅನಿಮೇಷನ್ ಕೂಡ ಆಡ್ ಮಾಡ್ಕೊಬಹುದು. ಇಲ್ಲಿ ಮಟ್ಟೆ ಅಂತ ಒಂದಿದೆ. ಸೊ ಇದರಲ್ಲಿ ಕೂಡ ಮತ್ತೆ ಸುಮಾರು ಆಪ್ಷನ್ಸ್ ಇದೆ. ಸೊ ನಿಮ್ಮ ವಿಡಿಯೋಗೆ ಯಾವುದು ಸೂಟ್ ಆಗುತ್ತೆ ಅದನ್ನ ನೀವು ಇಲ್ಲಿ ಚೂಸ್ ಮಾಡ್ಕೊಬಹುದು. ನಾನು ಇಲ್ಲಿ ಫಸ್ಟ್ ಬ್ಲ್ಯಾಕ್ ಅನ್ನ ಚೂಸ್ ಮಾಡ್ತೀನಿ, ಚೆನ್ನಾಗಿ ಕಾಣ್ತಾ ಇದೆ ನನ್ನ ವಿಡಿಯೋಗೆ. ಹಾಗೇನೆ ಡ್ಯೂರೇಷನ್ ಕೂಡ ಸೆಟ್ ಮಾಡ್ಕೊಬಹುದು. ಸೊ ಈ ತರ ಟ್ರಾನ್ಸಿಷನ್ ಎಷ್ಟೊತ್ತು ಆಗ್ಬೇಕು ಅಂತ ಅದನ್ನ ಆಲ್ಮೋಸ್ಟ್ ಕಡಿಮೆ ಇಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಜಾಸ್ತಿ ಇಟ್ರೆ ನೋಡಿ ಈ ತರ ವಿಡಿಯೋನೇ ನೆಕ್ಸ್ಟ್ ವಿಡಿಯೋನು ಕೂಡ ಬ್ಲ್ಯಾಕ್ ಆಗಿನೇ ಕಂಡುಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಕಡಿಮೆ ಇಟ್ಟರೆ ಚೆನ್ನಾಗಿರುತ್ತೆ. 0.4 to 0.7 ಸೆಕೆಂಡ್ಸ್ ಇಟ್ಟರೆ ಚೆನ್ನಾಗಿ ಬರ್ಬೋದು. 0.2 ಇಂದ 0.4 ಇಟ್ಟರೆ ಇನ್ನೂ ಬೆಸ್ಟ್ ಆಗಿರುತ್ತೆ. ಇನ್ನು ಫ್ಲ್ಯಾಶ್ನಲ್ಲಿ ಆಗಬೇಕು, ಅದು ಚೆನ್ನಾಗಿ ಕಾಣುತ್ತೆ. ಸೊ ಈ ತರ ವಿಡಿಯೋ ಮಧ್ಯ ಟ್ರಾನ್ಸಿಷನ್ ಕೂಡ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿ ಕಾಣುತ್ತೆ ನೋಡಿ ವಿಡಿಯೋ ಈ ತರ. ಸೊ ನಾರ್ಮಲ್ ಆಗಿ ಒಂದು ವಿಡಿಯೋ ಆದ್ಮೇಲೆ ಇನ್ನೊಂದು ವಿಡಿಯೋ ಹೋಗೋಬಹುದು. ಈ ತರ ಟ್ರಾನ್ಸಿಷನ್ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಜಬರ್ದಸ್ತ್ ಆಗಿರುತ್ತೆ ಅನ್ಸುತ್ತೆ. ಸೊ ಇದು ಟ್ರಾನ್ಸಿಷನ್ ಬಗ್ಗೆ. ನೋಡೋಣ ಮುಂದಿನ ಫೀಚರ್ ಏನಿದೆ ಅಂತ ನೆಕ್ಸ್ಟ್. ಓಕೆ, ಟ್ರಾನ್ಸಿಷನ್ ಎಲ್ಲ ಆ್ಯಡ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟು ಟೆಕ್ಸ್ಟ್ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ VN ಆ್ಯಪ್ನಲ್ಲಿ. ಸೊ ಫಸ್ಟು T+ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, T+ ಅಂತ ಇದೆ, ಇಲ್ಲಿ ಅದನ್ನ ನಾವು ಕ್ಲಿಕ್ ಮಾಡಬೇಕು. ಅದಾದ ಬಳಿಕ ಟೆಕ್ಸ್ಟ್ ಅಂತ ಬರುತ್ತೆ, ಅದನ್ನ ಮೇಲೆ ಕ್ಲಿಕ್ ಮಾಡಬೇಕು. 3 ಆಪ್ಷನ್ ಬರುತ್ತೆ, ಹೆಡ್ಡಿಂಗ್, ಸಬ್ ಹೆಡ್ಡಿಂಗ್ ಮತ್ತೆ ಇನ್ನೊಂದು ಸ್ಮಾಲ್ ಟೆಕ್ಸ್ಟ್ ಅಂತ ಬರುತ್ತೆ. ಹೆಡ್ಡಿಂಗ್ಗೆ ಕೊಟ್ಬಿಡೋಣ ಸ್ಟಾರ್ಟಿಂಗ್ ನಲ್ಲಿ. ಇನ್ನು ಕೆಳಗಡೆ ಡಿಫ್ರೆಂಟ್ ಆಗಿರೋ ಟೈಟಲ್ಸ್ ಎಲ್ಲ ಬರುತ್ತೆ. ಸೊ ನೋಡ್ಕೊಬಹುದು ಅದನ್ನ ನೀವು ಬೇಕಾದ್ರೆ. ಸೊ ಸದ್ಯಕ್ಕೆ ಆ್ಯಡ್ ಹೆಡ್ಡಿಂಗ್ ಮೇಲೆ ಕ್ಲಿಕ್ ಮಾಡೋಣ. ಅದಾದ್ಮೇಲೆ ನಿಮ್ಮ ಟೆಕ್ಸ್ಟ್ ಅನ್ನ ಬರಿಬೇಕು. ಸೊ ನಾನು ಫಸ್ಟಿಗೆ ಗಲಿ ಕ್ರಿಕೆಟ್ ಅಂತ ಬರಿತೀನಿ. ಸೊ ನಮ್ಮ ವಿಡಿಯೋಗೆ ಅನುಗುಣವಾಗಿ ಟೆಕ್ಸ್ಟ್ ಅನ್ನ ಬರೆಯತಕ್ಕದ್ದು. ಅದಾದ ಬಳಿಕ ಇಲ್ಲಿ ಸೆಕೆಂಡ್ ಅಲ್ಲಿ ಫಾಂಟ್ ಆಪ್ಷನ್ ಇದೆ, FF ಅಂತ ಬರ್ಕೊಂಡಿದ್ದಿಲ್ಲ, ಇದು ಫಾಂಟು. ಸೊ ಡಿಫ್ರೆಂಟ್ ಆಗಿರೋ ಫಾಂಟ್ಸ್ ಫ್ರೀ ಆಗೇನೆ ಸಿಗುತ್ತೆ, ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಬೇಕು ಅಷ್ಟೇನೆ. ಸೊ ಸುಮಾರೆಲ್ಲ ಆಲ್ಮೋಸ್ಟು ಫ್ರೀ ಆಗೇನೆ ಇದೆ. ಸೊ ಕೆಲವೊಂದು ಮಾತ್ರ ಫ್ರೀ ಇಲ್ಲ. ಫ್ರೀ ಆಗಿರೋದ್ರಲ್ಲೇ ಸಖತ್ತಾಗಿರೋ ಫಾಂಟ್ಗಳಿದೆ, ಯೂಸ್ ಮಾಡ್ಕೊಬಹುದು. ಇನ್ನು ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಟೆಕ್ಸ್ಟ್ ಸೈಜನ್ನ ದೊಡ್ಡ ಸಣ್ಣ ಮಾಡೋದು, ಈ ತರ ಮಾಡ್ಕೊಬಹುದು. ಇನ್ನು ಫೋರ್ತ್ ಅಲ್ಲಿ ಕಲರ್ ಆ್ಯಡ್ ಮಾಡೋದು, ಸ್ಟ್ರೋಕ್ಸ್ ಆ್ಯಡ್ ಮಾಡೋದು, ಶ್ಯಾಡೋ, ಬ್ಯಾಕ್ಗ್ರೌಂಡ್, ಈ ತರ ಆಪ್ಷನ್ ಇರುತ್ತೆ. ಮೇಲ್ಗಡೆ ಬಿಲ್ಟ್ ಇನ್ ಸ್ಟ್ರೋಕ್ ಎಫೆಕ್ಟ್ ಕೂಡ ಇದೆ, ಅದನ್ನು ಕೊಡಬೇಕಾದ್ರೂ ಯೂಸ್ ಮಾಡ್ಕೊಬಹುದು ಈ ತರ. ಸೊ ಸ್ಟ್ರೋಕ್ ಆಪ್ಷನ್ ಇದೆ, ಅದರಲ್ಲೂ ಸೈಜ್ ಅನ್ನ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬಹುದು. ಇನ್ನು ಶ್ಯಾಡೋ ಆಪ್ಷನ್ ಇದೆ, ಅದಕ್ಕೂ ಶ್ಯಾಡೋನು ಕೂಡ ಆ್ಯಡ್ ಮಾಡ್ಕೊಬಹುದು. ಟೆಕ್ಸ್ಟ್ಗೆ ಬ್ಯಾಕ್ಗ್ರೌಂಡ್ ಕೂಡ ಈ ರೀತಿಯಾಗಿ ಹಾಕ್ಬಹುದು. ಸೊ ಈ ತರ ಆಪ್ಷನ್ಸ್ಗಳು ಟೆಕ್ಸ್ಟ್ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮ್ಗೆ ಹೇಗೆ ಬೇಕೋ ಆ ಥರ ನೀವು ಚೂಸ್ ಮಾಡಿಕೊಂಡು ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಬೋದು. ಇದು ಟೆಕ್ಸ್ಟ್ ಆ್ಯಡ್ ಮಾಡೋದು ಹೇಗೆ ಅಂತ. ಓಕೆ, ಈಗ ನಾವು ಮ್ಯೂಸಿಕನ್ನು ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ VN ಆ್ಯಪ್ನಲ್ಲಿ. ಸೊ ಇಲ್ಲಿ ಮ್ಯೂಸಿಕ್ ಐಕಾನ್ ಕಾಣುತ್ತೆ ಇಲ್ಲಿ ಮೇಲ್ಗಡೆ. ಸೊ ಅಲ್ಲಿ ಟ್ಯಾಪ್ ಮಾಡಿ ಅದಾದ ಬಳಿಕ ಮ್ಯೂಸಿಕ್, ಎಫೆಕ್ಟ್ ಮತ್ತು ರೆಕಾರ್ಡ್ ಅಂತ 3 ಆಪ್ಷನ್ ಬರುತ್ತೆ. ಸೊ ರೆಕಾರ್ಡ್ ಬಗ್ಗೆ ಆಮೇಲೆ ಹೇಳ್ತೀನಿ. ಎಫೆಕ್ಟು ಸ್ಮಾಲ್ ಎಫೆಕ್ಟ್ ಆ್ಯಡ್ ಮಾಡೋದಾದ್ರೆ ಅಷ್ಟೇ. ಸದ್ಯಕ್ಕೆ ಮ್ಯೂಸಿಕ್ನ ಬಗ್ಗೆ ನೋಡೋಣ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಅದಾದ ಬಳಿಕ ಈ ಥರ 3 ಇದು ಬರುತ್ತೆ ನಿಮಗೆ. ಒಂದು ಮ್ಯೂಸಿಕ್, ಇನ್ನೊಂದು ಫೇವ್ರೇಟ್, ಮತ್ತೊಂದು ಮೈ ಮ್ಯೂಸಿಕ್ ಅಂತ. ಮ್ಯೂಸಿಕ್ ಅಂದರೆ VN ಆ್ಯಪ್ ಅವರೇ ಅಫಿಷಿಯಲ್ ಆಗಿ ಸ್ವಲ್ಪ ಮ್ಯೂಸಿಕನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ವಿಡಿಯೋಗೆ ಆ್ಯಡ್ ಮಾಡ್ಕೊಬೋದು, ಅದು ಅವ್ರು ಕೊಡೋದು. ಇನ್ನು ನಮ್ಮ ಮೊಬೈಲ್ನಲ್ಲಿ ಸೇವ್ ಆಗಿರೋ ಮ್ಯೂಸಿಕನ್ನು ಆ್ಯಡ್ ಮಾಡೋದಕ್ಕೆ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮ್ಯೂಸಿಕ್ ಲೈಬ್ರರಿ ಅಂತ ಇರುತ್ತೆ, ಅಲ್ಲೇ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನಮ್ಮ ಮೊಬೈಲ್ನಲ್ಲಿ ಸೇವ್ ಇರುವಂತಹ ಮ್ಯೂಸಿಕ್ ಎಲ್ಲ ಕಾಣುತ್ತೆ. ಸೊ ಯಾವ್ದು ಬೇಕೋ ಅದನ್ನು ಯೂಸ್ ಅಂತ ಕ್ಲಿಕ್ ಮಾಡಿದ್ರೆ ಆ್ಯಡ್ ಮಾಡ್ಕೊಬೋದು. ಸೊ ಇಲ್ಲಿ ಫೇಡ್ ಇನ್ ಮತ್ತು ಫೇಡ್ ಔಟ್ ಅಂತ 2 ಆಪ್ಷನ್ ಬರುತ್ತೆ. ಸೊ ಈ ಲಾರ್ಜ್ ವಾಲ್ಯೂಮಲ್ಲಿ ಬರಬೇಕು ಅಂದರೆ ಆ್ಯಸ್ ಯೂಶುವಲ್ ಹೇಗಿದೆಯೋ ಹಾಗೇನೆ ಮಾಡಬೇಕು. ಈಗೇನಾದರೂ ಫೇಡ್ ಇನ್ ಅಂತ ಮಾಡಿದ್ರೆ ಸ್ವಲ್ಪ ವಾಲ್ಯೂಮ್ ಸ್ಮೂತಾಗಿ ಬರುತ್ತೆ, ಮತ್ತು ವಾಯ್ಸ್ ಓವರ್ ಏನಾದರೂ ಕೊಡೋದಿದ್ರೆ ಈ ಥರ ಮಾಡಿಕೊಟ್ರೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ ಗೊತ್ತಾಗುತ್ತೆ ಅದು. ಸೊ ಈ ಥರ ಆ್ಯಡ್ ಮಾಡ್ಕೊಬೋದು. ಇದು ಮ್ಯೂಸಿಕ್ ಆ್ಯಡ್ ಮಾಡ್ಕೊಳ್ಳೋ ಬಗ್ಗೆ. ಈಗ ನಾವು ಓವರ್ಲೇ ಬಗ್ಗೆ ನೋಡೋಣ. ಓವರ್ಲೇ ಅಂತ ಹೇಳಿದ್ರೆ ಈಗ ಕಾಣ್ತಿರೋ ವಿಡಿಯೋ ಮೇಲೇ ಇನ್ನೊಂದು ವಿಡಿಯೋ ಅಥವಾ ಫೋಟೋಸನ್ನೇ ಆ್ಯಡ್ ಮಾಡೋದು. ಮೇನ್ಲಿ ರಿಯಾಕ್ಷನ್ ವಿಡಿಯೋ ಅಥವಾ ಲೋಗೋ ಆ್ಯಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದನ್ನು ಆನ್ ಮಾಡೋದಕ್ಕೆ ಇದರ ಮೇಲೆ ಕ್ಲಿಕ್ ಮಾಡಿ, ಇಲ್ಲೊಂದು ಇಮೇಜ್ ಐಕಾನ್ ಥರ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫೋಟೋಸ್ ಅಂತ ಆಪ್ಷನ್ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ಬಳಿಕ ನೀವು ಗ್ಯಾಲರಿಯಿಂದ ನಿಮಗೆ ಬೇಕಾದ ವಿಡಿಯೋ ಅಥವಾ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಒಂದು ವಿಡಿಯೋನೇ ಆ್ಯಡ್ ಮಾಡಿ ತೋರಿಸ್ತೀನಿ ಫಸ್ಟ್.
ಲೋಗೋಸನ್ನ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ರಿಯಾಕ್ಷನ್ ವಿಡಿಯೋ ಥರ ನಿಮ್ಮ ವಿಡಿಯೋನೇ ಹಾಕೊಬೋದು ಕೆಳಗಡೆ ಅಥವಾ ಮೇಲ್ಗಡೆ. ಸೊ ಇವಾಗ ನಾನು ಆಡಿರೋ ಒಂದು ವಿಡಿಯೋವನ್ನು ಆ್ಯಡ್ ಮಾಡ್ತೀನಿ. ಸೊ ಮೇಲೆ ಕೂಡ ವಿಡಿಯೋ ಪ್ಲೇ ಆಗುತ್ತೆ, ಹಾಗೆಯೇ ಮೇನ್ ವಿಡಿಯೋ ಕೂಡ ಒಂದೇ ಸರಿ ಪ್ಲೇ ಆಗುತ್ತೆ. ಸೊ ಇದರೊಂದಿಗೆ ಓವರ್ಲೇಯನ್ನು ಈ ಥರ ಆ್ಯಡ್ ಮಾಡ್ಕೊಬೋದು. ಸೊ ಇದು ಮೇಯ್ನಾಗಿ ನಾನು ಆವಾಗಲಿಂದ ಹೇಳ್ತಾ ಇರೋ ಹಾಗೆಯೇ ರಿಯಾಕ್ಷನ್ ವಿಡಿಯೋಸ್ ಮಾಡೋದಕ್ಕೆ ಅಥವಾ ಇನ್ನೇ ಲೋಗೋಸನ್ನು ಆ್ಯಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನಾನು ಒಂದು ಇಮೇಜನ್ನು ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ಒಂದು ಇಮೇಜನ್ನು ಹೀಗೆ ಆ್ಯಡ್ ಮಾಡಿ ಎಲ್ಲಿ ಕೂಡ ಡ್ರ್ಯಾಗ್ ಆ್ಯಂಡ್ ಡ್ರಾಪನ್ನು ಮಾಡ್ಕೊಬಹುದು. ಸೊ ಲೋಗೋಸ್ ಆ್ಯಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಥರ ಸೈಡ್ನಲ್ಲಿ ಏನಾದರೂ ಇಟ್ಸ್ಕೊಂಡ್ರೆ, ತುಂಬಾ ಓವರ್ಲೇ ಹಾಕ್ಕೊಂಡ್ರೆ ಸ್ವಲ್ಪ ಬಿಟ್ ಲ್ಯಾಗ್ ಅಂತ ಅನಿಸ್ಬೋದು, ಆದರೆ ಒಂದೆರಡು ಹಾಕಿದ್ರೆ ಏನು ಅಷ್ಟೇನು ಎಫೆಕ್ಟ್ ಆಗಲ್ಲ. ಸೊ ಈ ರೀತಿ ಓವರ್ಲೇಯನ್ನು ಆ್ಯಡ್ ಮಾಡ್ಕೊಬೋದು VN ಆ್ಯಪ್ನಲ್ಲಿ. ಕೀ ಫ್ರೇಮ್ಸ್ ಅಂದರೆ ಸಿನಿಮ್ಯಾಟಿಕ್ ಆಗಿ ಒಂಥರ ಮೂಮೆಂಟನ್ನು ಕೊಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಸಿಂಪಲ್ ಆಗಿ ನೋಡೋಣ, ಯಾಕಂದರೆ ತುಂಬಾ ಇದೆ ಕೀ ಫ್ರೇಮ್ ಬಗ್ಗೆ ಹೇಳೋದಕ್ಕೆ. ಸ್ಟಾರ್ಟಿಂಗ್ನಲ್ಲಿ ಇವಾಗ ಒಂದು ಕೀ ಫ್ರೇಮ್ ಅಂತ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ. ಅದಾದ ಬಳಿಕ ಎಂಡ್ ತನಕ ಹೋಗಿ ಎಂಡ್ ಆಫ್ ದ ಕ್ಲಿಪ್ನಲ್ಲಿ ಇನ್ನೊಂದು ಕೀ ಫ್ರೇಮನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ, ಕೀ ಫ್ರೇಮ್ ಅನ್ನೋದು ಒತ್ತೋ ಮುಖಾಂತರ. ಸೊ ಜೂಮ್ ಇನ್ ಮಾಡೋದಕ್ಕೆ ಎಂಡಲ್ಲಿರೋ ಕೀ ಫ್ರೇಮ್ಗೆ ಈ ಥರ ವಿಡಿಯೋನ ನೀವು ಝೂಮ್ ಮಾಡಬೇಕು. ಆವಾಗ ಅದು ಝೂಮ್ ಇನ್ ಎಫೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಕೀ ಫ್ರೇಮ್ ಆ್ಯಡ್ ಮಾಡೋ ಮುಖಾಂತರ. ಸೊ ಈ ಥರ ವಿಡಿಯೋನ ಸೆಕೆಂಡ್ ಆಗಿರೋ ಕೀ ಫ್ರೇಮ್ಗೆ ಮಾಡ್ಕೊಳ್ಳಿ. ಸೊ ಇವಾಗ ವಿಡಿಯೋ ಈ ಥರ ಝೂಮ್ ಇನ್ ಆಗಿ ಕಾಣುತ್ತೆ. ಸೊ ಈ ಥರ ಸಿನಿಮ್ಯಾಟಿಕ್ ಲುಕ್ ಬೇಕಾದರೆ ಈ ಥರ ಕೀ ಫ್ರೇಮ್ಸನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಝೂಮ್ ಇನ್ ಮಾಡ್ಬೋದು, ಝೂಮ್ ಔಟ್ ಮಾಡ್ಬೋದು, ಇನ್ನೂ ಹಲವಾರು ಸಿನಿಮ್ಯಾಟಿಕ್ ಥರ ಮಾಡ್ಬೋದು. ಒಪಾಸಿಟಿಯನ್ನು ಆ ಕಡೆ ಈ ಕಡೆ ಮಾಡ್ಬೋದು, ಸೈಜನ್ನು ಆ ಕಡೆ ಈ ಕಡೆ ಮಾಡ್ಬೋದು, ತುಂಬಾ ಇದೆ ಇದರಲ್ಲಿ. ಸೊ ಕೀ ಫ್ರೇಮ್ ಕುರಿತಾಗಿ ಒಂದು ಡೀಟೇಲ್ ವಿಡಿಯೋನೇ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸದ್ಯಕ್ಕೆ ಇಷ್ಟು ಸಾಕು ಇದರ ಕುರಿತಾಗಿ. ಇವಾಗ ಮಾಸ್ಕ್ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಮಾಸ್ಕ್ ಮೇನಾಗಿ ಯೂಸ್ ಮಾಡೋದು ಅಂದರೆ, ಸೊ ಒಂದು ಪಾಯಿಂಟನ್ನೇ ತೋರಿಸಿ ಇನ್ನೊಂದು ಪಾಯಿಂಟನ್ನು ಹೈಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇವಾಗ ನಂದು NH ಅನ್ನೋ ಭಾಗವನ್ನಷ್ಟೇ ತೋರಿಸಿ ಟ್ಯೂಟೋರಿಯಲನ್ನು ಕೂಡ ಹೈಡ್ ಮಾಡ್ಬೋದು. ಸೊ ಈ ಥರ ಏನಾದರೂ ಮಾಡಬೇಕು ಅಂದರೆ ಮಾಸ್ಕ್ ಯೂಸ್ ಆಗುತ್ತೆ. ಸೊ ಇವಾಗ ಮಾಸ್ಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ಬಳಿಕ ಈ ಥರ ಸುಮಾರು ಆಪ್ಷನ್ ಬರುತ್ತೆ, ಲೀನಿಯರು, ಮಿರರು, ರೇಡಿಯಲ್ಲು, ರೆಕ್ಟ್ಯಾಂಗಲ್ ಅಂತ. ಸೊ ಅದನ್ನು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಸಿನಿಮ್ಯಾಟಿಕ್ ರಿವೀಲ್ಸ್ಗಳನ್ನೆಲ್ಲ ಮಾಡ್ಬೋದು. ಸೊ ಸಿನಿಮ್ಯಾಟಿಕ್ ಲುಕ್ ನೀಡೋದಕ್ಕೆ ಈ ಥರ ಮಾಸ್ಕ್ಸ್ ಯೂಸ್ ಆಗುತ್ತೆ. ಸೊ ಈ ಥರ ಟ್ಯೂಟೋರಿಯಲ್ ನನ್ನ ಚಾನಲಲ್ಲಿ ಸುಮಾರಿದೆ, ನೀವು ಬೇಕಾದರೆ ಆಮೇಲೆ ಚೆಕ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಒಂದು ಮಾಡಿ ತೋರಿಸ್ತೀನಿ. ಸೊ ಲೀನಿಯರ್ ಮಾಸ್ಕ್ ಹೇಗೆ ಯೂಸ್ ಮಾಡೋದು ಟೆಕ್ಸ್ಟ್ ರಿವೀಲ್ ಮಾಡೋದಕ್ಕೆ ಅಂತ ನೋಡೋಣ. ಫಸ್ಟಿಗೆ ಲೀನಿಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೈನ್ ಬರುತ್ತೆ, ಅದನ್ನು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಬಿಗಿನಿಂಗಲ್ಲಿ ಇಡಿ. ಅದಾದ ನಂತರ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಡೈಮಂಡ್ ಸಿಂಬಲ್ಸ್ ಕಾಣ್ತಾ ಇದೆ, ಸೊ ಇಲ್ಲಿ ಕ್ಲಿಕ್ ಮಾಡಿ. ಕೀ ಫ್ರೇಮ್ ಆ್ಯಡ್ ಆದಮೇಲೆ ಸೊ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಎಂಡ್ ಆಫ್ ದ ಟೆಕ್ಸ್ಟ್ಗೆ ಹೋಗಿ, ಈ ಥರ ಎಂಡ್ ಆಫ್ ದ ಟೆಕ್ಸ್ಟ್ಗೆ. ಆಮೇಲೆ ಆ ಲೈನನ್ನು ಫುಲ್ ಮೂವ್ ಮಾಡಿ ಟೆಕ್ಸ್ಟ್ ಎಲ್ಲ ಗೋಚರ ಆಗಬೇಕು, ಆ ಥರ ಮಾಡಿ. ಸೊ ಇವಾಗ ಒಂದು ಸಿನಿಮ್ಯಾಟಿಕ್ ಲುಕ್ಕು ಸಿಂಪಲ್ ಆಗಿರೋದು ರೆಡಿ ಆಗುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ಟ್ರಾನ್ಸಿಷನ್ಗಳನ್ನು ಮಾಡ್ಬೋದು, ವಿಡಿಯೋ ರಿವೀಲ್ಗಳನ್ನು ಮಾಡ್ಬೋದು, ಟೆಕ್ಸ್ಟ್ ರಿವೀಲ್ ಮಾಡ್ಬೋದು, ತುಂಬಾ ಯೂಸ್ ಇದೆ. ಬೇಕಾದರೆ ನೆಕ್ಸ್ಟ್ ಒಂದು ಡೀಟೇಲ್ ವಿಡಿಯೋ ನೋಡೋಣ. ಇವಾಗ ವಿಡಿಯೋ ಸ್ಪೀಡನ್ನು ಹೇಗೆ ಕಂಟ್ರೋಲ್ ಮಾಡೋದು ನೋಡೋಣ. ಸ್ಪೀಡ್ ಅಂದರೆ ಸ್ಲೋ ಮೋಷನಲ್ಲಿ ಇರಬೇಕಾ, ಫಾಸ್ಟ್ ಹೋಗ್ಬೇಕಾ ಏನು ಅಂತ ಬೇಕಾದಷ್ಟೇ ಯೂಸ್ ಮಾಡಿ, ಇಲ್ಲಾಂದರೆ ಹಾಗೆ ಬಿಟ್ಬಿಡಿ. ಸ್ಪೀಡ್ ಅಂತ ಆಪ್ಷನ್ ಇದೆ, ಅದನ್ನ ಮೇಲೆ ಕ್ಲಿಕ್ ಮಾಡಿ. ಕರ್ವ್ ಮತ್ತು ರೆಗ್ಯುಲರ್ ಅಂತ ಇರುತ್ತೆ. ಫಸ್ಟು ರೆಗ್ಯುಲರ್ ಕಡೆ ಹೋಗ್ಬಿಡೋಣ. ರೆಗ್ಯುಲರ್ ಅಂದರೆ ಮಾಮೂಲಿ 0.5x ಅಂದರೆ ವಿಡಿಯೋ ಸ್ಲೋ ಆಗುತ್ತೆ, 0.1x ಅಂದರೆ ಅದಕ್ಕೂ ಸ್ಲೋ ಆಗುತ್ತೆ, ಇನ್ನು 1x ಅಂದರೆ ನಾರ್ಮಲ್ ವಿಡಿಯೋ, 1.5 ಅಂದರೆ ಸ್ಪೀಡ್ ಆಗುತ್ತೆ, 2 ಅಂದರೆ ಅದಕ್ಕೂ ಸ್ಪೀಡ್ ಆಗುತ್ತೆ. ಈ ಥರ ಆಪ್ಷನ್ ಇದು ಮಾಮೂಲು. ಸೊ 1x ಎಲ್ಲ ಇಟ್ಬಿಡೋಣ, ಇದರಲ್ಲೇನು ಅಷ್ಟೊಂದು ಬೇಡ. ಇನ್ನು ಸ್ಪೀಡ್ ಕರ್ವನ್ನು ಆ್ಯಡ್ ಮಾಡೋದು ನೋಡೋಣ. ಸೊ ಇದು ಸ್ಪೀಡ್ ರ್ಯಾಂಪಿಂಗ್ ಅಂತಲೇ ಹೇಳ್ತಾರೆ. ಸೊ ಇಲ್ಲಿ ಸುಮಾರಿದೆ, ಮಾಂಟೇಜು, ಹೀರೋ ಟೈಮ್ ಅಂತ. ಸೊ ಇದೆಲ್ಲ ಹೇಗಾಗುತ್ತೆ ಅಂತ ನೋಡ್ಕೊಳ್ಳಿ. ಇವಾಗ ಕಸ್ಟಮ್ ಆಗಿ ಹೇಗೆ ಆ್ಯಡ್ ಮಾಡ್ಬೋದು ಅಂತ ನೋಡೋದಾದ್ರೆ ಕಸ್ಟಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತುಂಬಾ ಡಾಟ್ಗಳು ಕಾಣುತ್ತೆ. ಈ ಡಾಟ್ಸ್ ಏನಾದರೂ ನೀವು ಫುಲ್ ಡೌನ್ ಮಾಡ್ತಾ ಹೋಗ್ತದಂಗೆ ಆ ವಿಡಿಯೋದ ಸ್ಲೋ ಮೋಷನ್ ಥರ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ 0.1x ಆಗಿ ಕನ್ವರ್ಟ್ ಆಗುತ್ತೆ ಫುಲ್ ಏನಾದರೂ ಕೆಳಗಡೆ ಹೇಳಿದ್ರೆ. ಸೊ ಸ್ಲೋ ಮೋಷನ್ ಬೇಕಾದರೆ ಈ ಥರ ಮಾಡ್ಕೊಬೋದು. ಒಂದೇ ವಿಡಿಯೋದಲ್ಲಿ ಫಾಸ್ಟ್ ಮತ್ತು ಸ್ಲೋ ಆ್ಯಡ್ ಮಾಡೋದಕ್ಕೆ ಈ ಥರ ಕಸ್ಟಮ್ ಆಗಿರೋದನ್ನು ಯೂಸ್ ಮಾಡ್ಕೊಬೋದು. ಡಾಟ್ ಏನಾದರೂ ಇನ್ ಕೇಸ್ ಮೇಲ್ಗಡೆ ನೀವು ಮಾಡಿದ್ರಿ ಅಂತಂದರೆ ಫುಲ್ ಫಾಸ್ಟಾಗಿ ಹೋಗುತ್ತೆ, 10x ಅಲ್ಲಿ ವಿಡಿಯೋ ಮೂವ್ ಆಗುತ್ತೆ. ಸೊ ಒಂದೇ ಇದರಲ್ಲಿ ಇವಾಗ ಬಾಲ್ ಹಾಕಿರೋದು ಒಂಥರ ಶಾರ್ಟ್ ಹೊಡೆದಾದ್ಮೇಲೆ ಫಾಸ್ಟ್ ಮೋಷನನ್ನು ಮಾಡ್ಕೊಬೋದು. ಸೊ ಈ ಥರ ಇದು ವರ್ಕ್ ಮಾಡ್ಬೋದು. ಕೆಳಗಡೆ ಏನಾದರೂ ಡಾಟ್ ಅಂತ ಹೇಳಿದ್ರೆ ಸ್ಲೋ ಆಗಿ ಕನ್ವರ್ಟ್ ಆಗುತ್ತೆ, ಮೇಲ್ಗಡೆ ಏನಾದರೂ ಡಾಟ್ ಅಂತ ಹೇಳಿದ್ರೆ ಫಾಸ್ಟ್ ಆಗುತ್ತೆ. ಸಿಂಪಲ್ ಇಷ್ಟೇ. ಸೊ ಈ ಥರ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಬೋದು. ಈಗ ನಾವು ಫಿಲ್ಟರ್ಸನ್ನು ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಸೊ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ
ಫಿಲ್ಟರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಬೈ ಡಿಫಾಲ್ಟಾಗಿ ತುಂಬಾ ಆಪ್ಷನ್ ಸಿಗುತ್ತೆ. ಆಸ್ಥೆಟಿಕ್ಕು, ಕ್ರಿಯೇಟ್, ವಿವಿಡ್, ಈ ಥರ ಸುಮಾರು ಆಪ್ಷನ್ ಸಿಗುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಆದರೆ ಅದನ್ನು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಾಂದರೆ ನೀವೇ ಕಲರ್ ಗ್ರೇಡಿಂಗ್ ಮಾಡ್ಕೊತೀರಾ ಅಂದರೆ ಆ ಆಪ್ಷನ್ ಕೂಡ ಇರುತ್ತೆ. ಸೊ ಇದರಲ್ಲಿ ಇಷ್ಟು ಆಪ್ಷನ್ ಇದೆ, ಇದು ಯಾವುದು ಇಷ್ಟ ಆಗಿಲ್ಲ ಅಂದರೆ ಮೇಲ್ಗಡೆ ನಿಮಗೆ ಅಡ್ಜಸ್ಟ್ ಅಂತ ಆಪ್ಷನ್ ಇರುತ್ತೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಯಾವುದು ಬೇಡ ಅಂತ ಹೇಳಿದ್ರೆ ಅಡ್ಜಸ್ಟ್ ಮೇಲೆ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲನೂ ನೀವೇ ಸೆಟ್ ಮಾಡ್ಕೊಬೇಕಾಗುತ್ತೆ, ಎಕ್ಸ್ಪೋಜರು, ಕಾಂಟ್ರಾಸ್ಟು, ಬ್ರೈಟ್ನೆಸ್ಸು. ಸೊ ಇದು ತುಂಬಾ ಟೈಮ್ ಹಿಡಿಯುತ್ತೆ, ಆದರೆ ವಿಡಿಯೋ ಕ್ಲಿಯರ್ ಆಗಿ ಸಖತ್ತಾಗಿ ಆಗುತ್ತೆ. ಸೊ ನಾನೀಗ ಒಂದು ಲೆವೆಲ್ಗೆ ಸೆಟ್ ಮಾಡ್ಕೊತೀನಿ, ಅಡ್ಜಸ್ಟ್ ಮಾಡ್ಕೊಳ್ತಾ ಯಾವ ಥರ ವಿಡಿಯೋ ಇದಾಗುತ್ತೆ ಅಂತ. ಸೊ ಬ್ರೈಟ್ನೆಸ್ಸನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ, ವಿಡಿಯೋ ಸ್ವಲ್ಪ ಡಲ್ ಇದೆ. ಸ್ಯಾಚುರೇಷನ್ ಡೌನ್ ಆದರೆ ಹೇಗಾಗುತ್ತೆ, ಹೈ ಆದರೆ ಹೇಗಾಗುತ್ತೆ ಅಂತ ನೋಡ್ಕೊಳ್ಳಿ, ಬೇಕಾದರೆ ಮಾಡಿ. ಸೊ ಈಗ ವೈಬ್ರೆನ್ಸಲ್ಲೂ ಕೂಡ ಅದೇ ರೀತಿ ಮಾಡಿ. ಸ್ವಲ್ಪ ಡೌನ್ ಮಾಡ್ತೀನಿ ನಾನು, ವಿಡಿಯೋ ಕ್ಲಾರಿಟಿನೂ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಟೆಂಪ್ರೇಚರ್ ಕೂಡ ಅದೇ ರೀತಿ ಸ್ವಲ್ಪ ಡೌನ್ ಮಾಡಿದ್ರೇ ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇದೆ ವಿಡಿಯೋದು. ಈ ಥರ ಸುಮಾರು ಆಪ್ಷನ್ ಇದೆ, ಇದನ್ನೆಲ್ಲ ನೋಡಿ ಹೇಗಾಗುತ್ತೆ ಅಂತ ನೋಡಿಕೊಂಡು ನೀವು ಕಲರ್ ಗ್ರೇಡ್ ಸ್ವತಃ ಮಾಡ್ಕೊಬೋದು. ಶಾರ್ಪನ್ ಇದೆ, ವ್ಯೂ ಇದೆ, ಹೈಲೈಟ್ ಇದೆ ಮತ್ತು ಶ್ಯಾಡೋ ಇದೆ. ಹೈಲೈಟ್ ಮತ್ತು ಶ್ಯಾಡೋನು ಕೂಡ ಜಾಸ್ತಿ ಮಾಡ್ಕೊಬೋದು ನೀವು. ಸೊ ಈ ರೀತಿ ಮಾಡಿದ್ರೆ ವಿಡಿಯೋ ಕ್ಲಾರಿಟಿ, ಕಲರ್ ಗ್ರೇಡ್ ಎಲ್ಲನೂ ಇದರಲ್ಲೇ ಮಾಡ್ಕೊಬೋದು. ಸೊ ಈ ಥರ ಆಗಿದೆ, ಮೊದಲು ಈ ಥರ ಇತ್ತು, ಇವಾಗ ಈ ಥರ ಆಗಿದೆ ವಿಡಿಯೋ. ಸೊ ಈ ಥರ ನಿಮ್ಗೆ ಬೇಕಾದಾಗೆ ಕಲರ್ ಗ್ರೇಡ್ ಮಾಡ್ಕೊಬೋದು. ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಕೂಡ ಆಗಿದೆ ಹೋದ ವಿಡಿಯೋಕ್ಕಿಂತ, ನೋಡ್ಬೋದು ನೀವು ವಿಡಿಯೋದಲ್ಲಿ. ಸೊ ಈ ಥರ ನೀವೇ ಸ್ವತಃ ಕಲರ್ ಗ್ರೇಡ್ ಮಾಡ್ಬೋದು, ಇಲ್ಲ ಇರೋದನ್ನು ಕೂಡ ಯೂಸ್ ಮಾಡ್ಕೊಬೋದು. ಇನ್ನು ಎಫೆಕ್ಟ್ಸ್ ಅಂತ ಆಪ್ಷನ್ ಇದೆ. ಎಫೆಕ್ಟ್ಸ್ ಅಂತ ಹೇಳಿದ್ರೆ ಮಾಮೂಲಿ ಎಫೆಕ್ಟ್ಸನ್ನು ಆ್ಯಡ್ ಮಾಡೋದು. ಸೊ ನಿಮ್ಗೆ ಬೇಕಾದ ಎಫೆಕ್ಟ್ಸನ್ನು ಈ ಥರ ಆ್ಯಡ್ ಮಾಡ್ಕೊಬೋದು. ತುಂಬಾ ಎಫೆಕ್ಟ್ಸ್ಗಳಿದೆ, ಅದನ್ನು ಮಿಡ್ಲಿ ಬೇಕಾದರೆ ಆ್ಯಡ್ ಮಾಡ್ಬೋದು. ಗ್ಲಿಚ್ ಇದೆ, RGB ಅದು ಇದು ಅಂತ ಸುಮಾರು ಇದೆ. ಸೊ ಟೈಮ್ ಮೇಲ್ಗಡೆ ಈ ಥರ ಅಡ್ಜಸ್ಟ್ ಮಾಡ್ಕೊಬೋದು, ಎಲ್ಲಿಂದ ಎಲ್ಲಿಗೆ ಬೇಕು ಅಂತ. ಸೊ ಇದು ಸಿಂಪಲ್ ಇದೆ, ಮಾಮೂಲಿ ಎಲ್ಲ ಆ್ಯಪ್ನಲ್ಲಿ ಹಾಕೇ ಎಫೆಕ್ಟ್ ಆ್ಯಡ್ ಮಾಡೋದು. ಸೊ ಬೇಕಾದರೆ ಈ ಥರ ಎಫೆಕ್ಟ್ಸ್ ಅಂತ ಇದೆ, ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಮ್ಮದೇ ವಾಯ್ಸ್ ವಿಡಿಯೋಗೆ ಕೊಡೋದು ಅಂತ ನೋಡೋಣ. ಸೊ ಮ್ಯೂಸಿಕ್ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೆಕಾರ್ಡ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ರೆಡ್ ಡಾಟ್ ಕಾಣುತ್ತೆ ದೊಡ್ಡದು, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ 3 ಸೆಕೆಂಡ್ ಟೈಮ್ ಕೊಡ್ತಾರೆ. 3 ಸೆಕೆಂಡ್ ಆದಮೇಲೆ ನೀವು ಮಾತಾಡೋದಕ್ಕೆ. ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮಾತಾಡಿ ಆದಮೇಲೆ ಆ ರೆಡ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಸೊ ಅದಾದಮೇಲೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಈ ಥರ ಕೇಳುತ್ತೆ. ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇದನ್ನು ಅಡ್ಜಸ್ಟ್ ಕೂಡ ಮಾಡ್ಕೊಬೋದು. ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ಥರ ಡ್ರ್ಯಾಗ್ ಮಾಡಿದ್ರೆ ಬೇಡದಿರೋ ಪಾರ್ಟನ್ನು ಕೂಡ ತೆಕ್ಕೊಳ್ಬೋದು. ಕೆಳಗಡೆ ಒಂದು ಡಿ ನಾಯ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದನ್ನೇನಾದರೂ ನೀವು ಇನೇಬಲ್ ಮಾಡಿಕೊಂಡ್ರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳಲ್ಲ ಅಂತ ಹೇಳಿದ್ದಾರೆ, ನೋಡೋಣ. ನಮಸ್ಕಾರ, ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಈ ಥರ ಇದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಈಗ ನಾವು ವಿಡಿಯೋದಲ್ಲಿರೋ ಆಡಿಯೋನ ಸಪ್ರೇಟ್ ಹೇಗೆ ಮಾಡೋದು ಅಂತ ನೋಡೋಣ. ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು. ಸೊ ಯಾವುದು ವಿಡಿಯೋ ಬೇಕು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಸ್ವೈಪ್ ಮಾಡಿ ಸ್ವಲ್ಪ. ಅದಾದ ಬಳಿಕ ನಿಮಗೆ ಆಪ್ಷನ್ ಕಾಣುತ್ತೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ. ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋದಲ್ಲಿರೋ ಆಡಿಯೋ ಮತ್ತು ವಿಡಿಯೋ ಎರಡೂ ಸಪ್ರೇಟ್ ಆಗುತ್ತೆ. ಈ ಥರ ಆಡಿಯೋ ಮತ್ತು ವಿಡಿಯೋ ಈ ಥರ ಡಿಫ್ರೆಂಟಾಗಿ ಹ್ಯಾಂಡಲನ್ನು ಮಾಡ್ಬೋದು. ಸೊ ಒರಿಜಿನಲ್ ಆಡಿಯೋ ಕ್ಲಿಯರ್ ಕೂಡ ಮಾಡ್ಬೋದು. ಹಾಗೆಯೇ ಮಿಡ್ಲಲ್ಲಿ ಏನಾದರೂ ಕಟ್ ಮಾಡಿಕೊಂಡು ಇನ್ನೊಂದು ಕ್ಲಿಪ್ ಏನಾದರೂ ಆ್ಯಡ್ ಮಾಡೋದಿದ್ರೆ ಅದನ್ನು ಕೂಡ ಮಾಡ್ಬೋದು. ಸೊ ಈ ಥರ ಹೆಲ್ಪ್ಫುಲ್ ಆಗುತ್ತೆ ಇದರಿಂದ. ಮಿಡ್ಲಲ್ಲಿ ಏನಾದರೂ ಎಡಿಟ್ ಮಾಡೋದಿದ್ರು ಕೂಡ ಮಾಡ್ಕೊಬೋದು, ಇಲ್ಲಾಂದರೆ ಅದನ್ನು ಡಿಲೀಟ್ ಮಾಡಿಕೊಂಡು ಚೇಂಜ್ ಕೂಡ ಮಾಡ್ಬೋದು. ಒರಿಜಿನಲ್ ವಾಯ್ಸ್ ಕ್ಲೀನ್ ಕೂಡ ಮಾಡ್ಬೋದು, ಇಲ್ಲ ವಾಯ್ಸ್ ಎಫೆಕ್ಟ್ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಸೊ ಇದು ಎಕ್ಸ್ಟ್ರಾಕ್ಟ್ ಆಡಿಯೋ ಬಗ್ಗೆ. ಏನಾದರೂ ಬೇಕಾದರೆ ಕಮೆಂಟ್ ಮಾಡಿದರೆ ಕುರಿತು. ಇನ್ನು ಇದಲ್ಲದೆ ಕೆಳಗಡೆ ತುಂಬಾ ಆಪ್ಷನ್ಸ್ಗಳಿದೆ, ಅದನ್ನೆಲ್ಲ ಸ್ವಲ್ಪ ಪಟಪಟ ಅಂತ ನೋಡೋಣ. ಮೊದಲದಾಗಿ ಕ್ರಾಪ್ ಅಂತ ಆಪ್ಷನ್ ಇದೆ. ಸೊ ಇದರಿಂದ ಏನು ಯೂಸ್ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋನ ಕ್ರಾಪ್ ಮಾಡ್ಕೊಬೋದು. ಸೊ ಇಲ್ಲಿ ಕೆಳಗೆ ನನಗೆ ಸ್ವಲ್ಪ ಪಾರ್ಟ್ ಬೇಡ, ಸೊ ಇದನ್ನು ಈ ಥರ ಫ್ರೀ ಮೇಲೆ ಒತ್ಕೊಂಡ್ರೆ ಈ ಥರ ಬೇಕಾಗಿರೋ ಪಾರ್ಟ್ಗೆ ಕ್ರಾಪ್ ಮಾಡ್ಕೊಬೋದು. ಇನ್ನು ಸೈಜ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಇದರಲ್ಲಿ 9:16 ಇದೆ, 16:9 ಇದೆ. ಸೊ ಅನುಗುಣವಾಗಿ ಇದನ್ನು ವಿಡಿಯೋನ ಕ್ರಾಪ್ ಕೂಡ ಮಾಡ್ಕೊಬೋದು ನಮಗೆ ಬೇಕಾದ ರೀತಿಯಲ್ಲಿ. ಸೊ ಫ್ರೀಯನ್ನು ಯೂಸ್ ಮಾಡಿಕೊಂಡ್ರೆ ನಮ್ಗೆ ಬೇಕಾದಷ್ಟು ಪಾರ್ಟ್ ಅಷ್ಟೇ ಕ್ರಾಪ್ ಮಾಡ್ಕೊಬೋದು. ಸೊ ಫೋಟೋ ಕ್ರಾಪ್ ಮಾಡೋದು ಗೊತ್ತಿದೆ, ವಿಡಿಯೋನೂ ಕೂಡ ಈ ರೀತಿಯಾಗಿ ಕ್ರಾಪನ್ನು ಮಾಡ್ಕೊಬಹುದು. ಇನ್ನು ಅದಲ್ಲದೆ ರೊಟೇಟ್ ಆಪ್ಷನ್ ಇದೆ, ವಿಡಿಯೋ ರೊಟೇಟ್ ಆಗುತ್ತೆ ಮಾಮೂಲು. ಇನ್ನು ಮಿರರ್ ಇದೆ, ಮಿರರ್ ಥರ ಆಗುತ್ತೆ. ಇನ್ನು ನೆಕ್ಸ್ಟ್ ಫ್ಲಿಪ್ ಇದೆ, ಉಲ್ಟಾ ಫ್ಲಿಪ್ ಆಗುತ್ತೆ. ಸೊ ಈ ಥರ ಫಿಲ್ ಅಂತ ಆಪ್ಷನ್ ಇದೆ. ಸೊ ಇದು ಯಾಕೆ ಯೂಸ್ ಆಗುತ್ತೆ ಅಂದರೆ ಇನ್ ಕೇಸ್ ಇವಾಗ ನಾನು 9:16 ರೇಷಿಯೋ ಸೆಲೆಕ್ಟ್ ಮಾಡಿದ್ದೀನಿ. ಈ ವಿಡಿಯೋ ಫುಲ್ಲು ಏನಾದರೂ
ಈ ಥರ ಇತ್ತು ಅಂತ ಹೇಳಿದ್ರೆ ನಾವು ಆವಾಗ ಫಿಲ್ ಆಪ್ಷನನ್ನು ಯೂಸ್ ಮಾಡ್ಕೊಬೋದು. ಅಂದರೆ ಆ ಸ್ಕ್ರೀನ್ಗೆ ಅದು ಫಿಲ್ ಆಗುತ್ತೆ ಫುಲ್ ಆಗಿ. ಇನ್ನು ಬ್ಯಾಕ್ಗ್ರೌಂಡ್ ಅಂತ ಇದೆ, ಬ್ಯಾಕ್ಗ್ರೌಂಡ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ವಿಡಿಯೋಗೆ. ಸೊ ಇದು ಫುಲ್ ವಿಡಿಯೋನೇ ಆಗಿರೋದ್ರಿಂದ ಬ್ಯಾಕ್ಗ್ರೌಂಡ್ ಅಷ್ಟು ಗೊತ್ತಾಗ್ತಾ ಇಲ್ಲ. ಸೊ ಈ ಥರ ನಾವು ಝೂಮ್ ಔಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿ, ಬ್ಯಾಕ್ಗ್ರೌಂಡ್ ಈ ಥರ ಇದೆ. ಸೊ ಲಾಂಗ್ ವಿಡಿಯೋಗೆ ಹೆಲ್ಪ್ಫುಲ್ ಆಗ್ಬೋದು ಇದು ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡ್ಕೊಳ್ಳೋದು. ಸೊ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡ್ಬೋದು ಈ ಥರ ವಿಡಿಯೋಗೆ. ಇನ್ನು ನೆಕ್ಸ್ಟ್ ವಿಡಿಯೋಗೆ ಬಾರ್ಡರ್ ಕೂಡ ಹಾಕೊಬೋದು ನಾವು. ಬಾರ್ಡರ್ನ ಕ್ಲಿಕ್ ಮಾಡಿದ್ರೆ ಇದು ಕೂಡ ಅಷ್ಟೇ, ಝೂಮ್ ಮಾಡಿ ಮುಖ ನೋಡ್ಕೊಳ್ಳಿ, ಇದೇನಕ್ಕಾದ್ರೂ ಯೂಸ್ ಆದರೆ ಮಾಡ್ಕೊಳ್ಳಿ. ಬಾರ್ಡರ್ ಈ ಥರ ಆ್ಯಡ್ ಮಾಡ್ಕೊಬೋದು ವಿಡಿಯೋಗೆ. ಅದಲ್ಲದೆ ಬ್ಲರ್ ಇದೆ, ಸರ್ಟನ್ ಪಾರ್ಟನ್ನು ಬ್ಲರ್ ಮಾಡೋದಕ್ಕೆ ಇದು ಯೂಸ್ ಮಾಡ್ತಾರೆ. ಅದರಲ್ಲಿ ಬೇಸಿಕ್, ಹಾರಿಜಾಂಟಲ್, ವರ್ಟಿಕಲ್, ರೇಡಿಯೋ ಆ್ಯಕ್ಟಿವ್ ಅಂತ ತುಂಬ ಆಪ್ಷನ್ ಇದೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ಲರ್ ಸ್ಟ್ರೆಂತ್ ಕೂಡ ಈ ಥರ ಇನ್ಕ್ರೀಸ್ ಮಾಡೋದು ಅಥವಾ ಡಿಕ್ರೀಸ್ ಮಾಡೋದ್ರ ಮುಖಾಂತರ ಮಾಡ್ಕೊಬೋದು. ಬ್ಲರ್ ಆಪ್ಷನ್ ಕೂಡ ಇದೆ. ಇನ್ನು ಆಪಾಸಿಟಿ ಅಂದರೆ 100 ಅಂದರೆ ವಿಡಿಯೋ ಕ್ಲಿಯರ್ ಆಗಿ ಫುಲ್ಲಾಗಿ ಕಾಣುತ್ತೆ, ಡಲ್ ಮಾಡಿದ್ರೆ ವಿಡಿಯೋ ಸ್ಟ್ರೆಂತ್ ಕಾಣೋದಿಲ್ಲ. ಸೊ ಮೇಯ್ನಾಗಿ ಲೋಗೋಸನ್ನು ಆ್ಯಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಲೋಗೋನ ಆ್ಯಡ್ ಮಾಡಿಬಿಟ್ಟು ಆಪಾಸಿಟಿನ ಡಲ್ ಮಾಡ್ತಾರೆ, ಚೆನ್ನಾಗಿ ಕಾಣುತ್ತೆ ಅದು ಆವಾಗ. ಇನ್ನು ಆಟೋ ಕ್ಯಾಪ್ಷನ್ ಇದೆ, ಅದು ಫ್ರೀ ಇಲ್ಲ ಅಂತ ಅನ್ಸುತ್ತೆ, ಅದು ಬೇಡ. ಇನ್ನು ಮೌಸಿಕನ್ನು ಆ್ಯಡ್ ಮಾಡ್ಬೋದು, ಸರ್ಟನ್ ಪಾರ್ಟ್ ಈ ಥರ ಬ್ಲರ್ ಮಾಡ್ಕೊಬೋದು. ಅದರಲ್ಲೂ ಶೇಪ್ಸ್ ಇದೆ, ಟ್ರಯಾಂಗಲ್, ಹೆಕ್ಸಾಗೋನ್, ಬ್ಲರ್ ಅಂತೆಲ್ಲ ಇದೆ. ಸೊ ಇದನ್ನು ನೋಡ್ಕೊಳ್ಳಿ, ಬ್ಲರ್ ಮಾಡೋದಕ್ಕೇ ಯೂಸ್ ಮಾಡೋದು ಇದನ್ನು ಕೂಡ. ಸೊ ಸರ್ಟನ್ ಪಾರ್ಟನ್ನು. ಸೊ ಅಷ್ಟೇ, ಇದ್ರ ಬಗ್ಗೆ ಜಾಸ್ತಿ ಏನಿಲ್ಲ. ಇನ್ನು ಮ್ಯಾಗ್ನಿಫೈಯರ್ ಅಂತ ಇದೆ, ಇದು ಲೆನ್ಸ್ ಬರುತ್ತೆ. ಮ್ಯಾಗ್ನಿಫೈಯರ್ ಅಂತ ಇರೋದನ್ನು ಕ್ಲಿಕ್ ಮಾಡಿದ್ರೆ ಸೊ ಇವಾಗ ಸರ್ಟೆನ್ ಪಾರ್ಟ್ ಅಷ್ಟೇ ಬೂತ್ ಕನ್ನಡಿ ಹಾಕೊಂಡು ನೋಡ್ತೀವಿ ಅಂತೀವಲ್ಲ, ಅದನ್ನು ಇದು ನೋಡಿ ಈ ಥರ ಬೇಲ್ಸನ್ನು ಝೂಮ್ ಮಾಡ್ಕೊಬೋದು. ಇನ್ನು ಮಧ್ಯ ಏನಾದರೂ ಈ ಥರ ಮಧ್ಯ ಒಂದು ಸ್ವಲ್ಪ ಚಮಕ್ ಕೊಡೋದಕ್ಕೆ ಈ ಥರ ಮಾಡ್ಬೋದು. ಝೂಮ್ ಹಾಕಿ ವಿಡಿಯೋನ ತೋರಿಸ್ತಾರಲ್ಲ ಆ ಥರ, ಅಂದರೆ ಲೆನ್ಸ್ನಲ್ಲಿ ನೋಡೋ ಥರ ಅನಿಸುತ್ತೆ ಇದನ್ನು ಈ ಥರ ಮಾಡಿದ್ರೆ. ಸೊ ಇದನ್ನು ಬೇಕಾದರೆ ವಿಡಿಯೋಕ್ಕೆ ಆ್ಯಡ್ ಮಾಡಿಕೊಂಡು ನೋಡಬಹುದು ನೋಡಿ. ಈ ಥರ ವಿಸಿಬಲ್ ಆಗದಿರೋ ಪಾರ್ಟನ್ನು ಏನಾದರೂ ಇದ್ದರೆ ಅದನ್ನು ಈ ಥರ ಝೂಮ್ ಹಾಕಿ ಕೂಡ ಮ್ಯಾಗ್ನಿಫೈಯರ್ ಲೆನ್ಸ್ ಮುಖಾಂತರ ನೋಡಬಹುದು. ಇನ್ನು ಮೇಲೆ 2 ಆ್ಯರೋ ಮಾರ್ಕ್ ಇದೆ, ಒಂದು ಅಂಡು ಮತ್ತೊಂದು ರೀಡು. ಅಂಡು ಅಂತ ಹೇಳಿದ್ರೆ ನೀವು ಹಿಂದೆ ಮಾಡಿರೋ ಸ್ಟೆಪ್ಗೆ ಹೋಗುತ್ತೆ. ಸೊ ಇನ್ನೊಂದು ಬಾಣ ಇದೆ ರೀಡು ಅಂತ ಹೇಳಿದ್ರೆ ನೀವು ಅಂಡು ಮಾಡಿರೋ ವರ್ಕನ್ನು ಮತ್ತೆ ತರೋದು. ಇವಾಗ ವಿಡಿಯೋನ ಎಕ್ಸ್ಪೋರ್ಟ್ ಹೇಗೆ ಮಾಡೋದು ನೋಡೋಣ. ಇಷ್ಟೆಲ್ಲ ಆದಮೇಲೆ ಮೇಲ್ಗಡೆ ಎಕ್ಸ್ಪೋರ್ಟ್ದೊಂದು ಸಿಂಬಾಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಆಪ್ಷನ್ ಬರುತ್ತೆ, ಆಟೋ ಮತ್ತು ಮ್ಯಾನ್ಯುವಲ್ 2 ಥರ ಇದೆ. ಸೊ ಆಟೋದಲ್ಲಿ ಏನಂತ ಹೇಳಿದ್ರೆ ಅದೇನೇ ಆಟೋಮೆಟಿಕ್ಕಾಗಿ ವಿಡಿಯೋ ರೆಸಲ್ಯೂಷನ್ ಮತ್ತು ಇದನ್ನು ತಗೊಳುತ್ತೆ, 1080p ಮತ್ತು 30 FPS ಅಂತ ಅದೇ ತೊಗೊಂಡಿದೆ. ಸೊ ಡೈರೆಕ್ಟಾಗಿ ಎಕ್ಸ್ಪೋರ್ಟನ್ನು ಮಾಡ್ಬೋದು. ಇನ್ನು ಮ್ಯಾನ್ಯುವಲ್ ಆಗಿ ನಾವೇ ಸೆಲೆಕ್ಟ್ ಮಾಡ್ಬೋದು, 720p ಬೇಕಾ, 545 ಬೇಕಾ, 480p ಬೇಕಾ ಅಂತ, ಅಥವಾ FPS ಅನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಮೇಲೆ 2K ರೆಸಲ್ಯೂಷನ್ ಕೂಡ ಬರುತ್ತೆ ಅಂತ ಅನಿಸುತ್ತೆ. ನನ್ನ ಮೊಬೈಲಿಗೆ ಸಪೋರ್ಟ್ ಆಗ್ತಿಲ್ಲ, ಸೊ ಹಾಗಾಗಿ ತೋರಿಸ್ತಿಲ್ಲ. ಅದು ಬರ್ಬೋದು ನಿಮ್ಮ ಮೊಬೈಲಿಗೆ ಸಪೋರ್ಟ್ ಆದರೆ. ಸೊ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ಆವ್ರೇಜ್ ಬಿಟ್ ರೇಟ್ ಅಂತ ಅದೇ ಸೆಟ್ ಆಗುತ್ತೆ, ನಾವು ಮೇಲೆಗಡೆ ಇದು ಮಾಡಿದಾಗ ಅದನ್ನೇ ಬಿಟ್ಬಿಡಿ, ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ. ಸೊ ನೆಕ್ಸ್ಟು ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಬೇಕು, ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಇಷ್ಟೇ. ಇವಾಗ ಟೆಂಪ್ಲೇಟನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಮೊದಲು ನಿಮ್ಗೆ ಸರ್ಚ್ ಐಕಾನ್ ಇದೆ, ಇಲ್ಲಿ ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಟೆಂಪ್ಲೇಟ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಟೆಂಪ್ಲೇಟ್ಸ್ ಅಂದರೆ ಆಲ್ರೆಡಿ ಯಾರೋ ಎಡಿಟ್ ಮಾಡಿ ಬಿಟ್ಟಿರ್ತಾರೆ, ನೀವು ಜಸ್ಟ್ ಅದನ್ನು ಡೌನ್ಲೋಡ್ ಮಾಡಿ ಅದಾದಮೇಲೆ ನಿಮ್ಮ ಫೋಟೋಸನ್ನು ಆ್ಯಡ್ ಮಾಡಿದ್ರೆ ಆಯಿತು, ಅದೇ ಎಡಿಟ್ ಆಗಿ ಬರುತ್ತೆ. ಜಾಸ್ತಿ ಏನೋ ಎಫರ್ಟ್ಸ್ ಏನು ಬೇಕಾಗೋದಿಲ್ಲ. ಸೊ ಯಾವುದಾದ್ರೂ ಒಂದು ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಾದ್ಮೇಲೆ ಇದು ಗ್ಯಾಲರಿಗೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಸೊ ಇದು 32 ಇಮೇಜಸ್ಸನ್ನು ಕೇಳ್ತಾ ಇದೆ ವಿಡಿಯೋ ಎಡಿಟ್ ಮಾಡೋದಕ್ಕೆ. ಸೊ 32 ಇಮೇಜಸ್ ನಿಮ್ಮ ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ಬಳಿಕ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಡಿಫ್ರೆಂಟ್ ಆಗಿ ಇಮೇಜಸ್ಸನ್ನು ಕೇಳುತ್ತೆ. ಕೆಲವೊಂದು ಎಡಿಟ್ ಮಾಡಿರೋ ವಿಡಿಯೋ 10 ಇಮೇಜ್ ಕೇಳ್ಬೋದು, 12 ವಿಡಿಯೋ ಕೇಳ್ಬೋದು. ಸೊ ಇದು 32 ಫುಟೇಜ್ ಕೇಳಿದೆ, ಅದನ್ನು ನಾನು ತಗೊಂಡಿದ್ದೀನಿ 32 ಇಮೇಜಸ್ಸನ್ನು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಆ ಟೆಂಪ್ಲೇಟ್ ಏನಿದೆ ಅದೇ ರೀತಿ ನಮ್ಮ ಫೋಟೋ ಇವಾಗ ಎಡಿಟ್ ಆಗಿ ಬರೋದನ್ನೇ ನೋಡಿ ನೀವು. ಮೈ ಸ್ಟೋರಿ ಅಂತ ಇವಾಗ ಮೇಲ್ಗಡೆ ಎಲ್ಲ ನಾನು ಸೆಲೆಕ್ಟ್ ಮಾಡಿರೋ ಫೋಟೋ ಬರುತ್ತೆ ಈ ಥರ. ಸೊ ಸಖತ್ತಾಗಿದೆ ಅಲ್ವಾ. ಈ ಥರ ಜಾಸ್ತಿ ಏನು ಟೈಮೇ ಬೇಡ. ಈ ಥರ ಟೆಂಪ್ಲೇಟ್ಗಳನ್ನು ಯಾರಾದರೂ ಕ್ರಿಯೇಟ್ ಮಾಡಿದ್ರೆ ನೀವು ಹೋದ ಟೈಮ್ನಲ್ಲೆಲ್ಲ ಟ್ರೆಂಡ್ ಆಗಿರೋದನ್ನು ನೋಡಿರ್ತೀರ. 2025 ಎಂಡ್ ಆಗಿರೋದು, 2024 ಎಂಡ್ ಆಗಿರೋದು, ಈ ಥರ ಡೈರೆಕ್ಟಾಗಿ ಟೆಂಪ್ಲೇಟ್ ಯೂಸ್ ಮಾಡಿಕೊಂಡೇ ಎಡಿಟ್ ಮಾಡಿರೋದನ್ನು ನೋಡಿರ್ಬೋದು. ಸೊ ಈ ಥರ ಟೆಂಪ್ಲೇಟನ್ನು ಯೂಸ್ ಮಾಡ್ಬೋದು. ಅಷ್ಟಾದ ಬಳಿಕ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇರುತ್ತಲ್ಲ, ಅಲ್ಲಿ ಹೋಗಿ ಎಕ್ಸ್ಪೋರ್ಟ್ ಮಾಡಿದ್ರೆ ಆಯಿತು. ಸೊ ನಿಮ್ಮ ವಿಡಿಯೋ ರೆಡಿ ಆಗುತ್ತೆ. ಸೊ ಇದು ಈ ಥರ ಟೆಂಪ್ಲೇಟ್ ಯೂಸ್ ಮಾಡೋದು ಸಿಂಪಲ್ ಮತ್ತು ಟೈಮ್ ಕೂಡ ಉಳಿಯುತ್ತೆ. ಸೊ ಈ ಥರ ಟೆಂಪ್ಲೇಟನ್ನು ಯೂಸ್ ಮಾಡ್ಕೋಬೋದು.
ಇಷ್ಟೊತ್ತು ನಾವು VN ವಿಡಿಯೋ ಎಡಿಟರ್ ಹೇಗೆ ಯೂಸ್ ಮಾಡೋದು ಅಡ್ವಾನ್ಸಿಂದ ಹಿಡಿದು ಪ್ರೋ ಟೂಲ್ ತನಕನೂ ನೋಡಿದ್ದೇವೆ. ಸೊ ಐ ಹೋಪ್ ನಾನು ಚೆನ್ನಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕೂಡ ತಮಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ VN ವಿಡಿಯೋ ಎಡಿಟರ್ನ ಬೇಸಿಕ್ಕಿಂದ ಅಡ್ವಾನ್ಸ್ ಪಿಕ್ಚರ್ವರೆಗೂ ಎಲ್ಲನೂ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಇದೆ ಒಪ್ಕೊಳ್ತೀನಿ. ಸೊ ಎಲ್ಲದು ಟೂಲನ್ನು ತೊಗೊಂಡ್ರು ಅದೊಂದೊಂದು ವಿಡಿಯೋ ಆಗಿಬಿಡುತ್ತೆ. ಸೊ ಜಸ್ಟ್ ಹೇಳಿದ್ದೀನಿ ಅಷ್ಟೇ ಅದು ಯಾವ ಥರ ಯೂಸ್ ಆಗುತ್ತೆ ಅಂತ. ಸೊ ಈಗ ನೀವು VN ಓಪನ್ ಮಾಡಿ ನಿಮ್ಮ ಓನ್ ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ನಂಬಿದ್ದೀನಿ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಟಾಪಿಕ್ ಬಗ್ಗೆ ಹಾಗೆ ಹೇಳಿದಾಗ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕೇಳಿ, ಗೊತ್ತಿದ್ರೆ ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ನೋಡ್ಕೊಂಡಾದರೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನೀವೆಲ್ಲರೂ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ವೀಡಿಯೋಸ್ಗಳಿಗಾಗಿ. ಥ್ಯಾಂಕ್ ಯು.